ವೀಕ್ಷಕರೇ, ಕನ್ನಡದಲ್ಲಿ ಸ್ವಚ್ಛವಾಗಿ ಅಚ್ಚ ಕನ್ನಡದಲ್ಲಿ ಸುಮಧುರವಾಗಿ ನಿರೂಪಣೆ ಮಾಡುತ್ತಿದ್ದಂತಹ ನಿರೂಪಕಿ ಅಪರ್ಣಾ ಅವರು ಇಂದು ನಮ್ಮೊಂದಿಗಿಲ್ಲ. ನಿನ್ನೆ ರಾತ್ರಿ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ಆ ನಿಟ್ಟಿನಲ್ಲಿ ಈಗ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಸಾಕಷ್ಟು ಶೋಗಳಲ್ಲಿ ನಿರೂಪಕರಾಗಿ ನಿರೂಪಣೆ ಮಾಡಿದಂತಹ ಖ್ಯಾತ ನಿರೂಪಕರಾದಂತಹ ಶಂಕರ್ ಅವರು. ಸರ್, ಈ ಒಂದು ಕ್ಷಣ ಅಂದರೆ ಅಪರ್ಣಾ ಅವರ ಅಗಲಿಕೆ, ಇದ್ರ ಬಗ್ಗೆ ಏನು ಹೇಳಕ್ ಬಯಸ್ತೀರಾ? ಮೊಟ್ಟ ಮೊದಲನೇದಾಗಿ ಅವರ ಕುಟುಂಬಕ್ಕೆ ಈ ಅಗಲಿಕೆಯ ದುಃಖವನ್ನು ಭರಿಸುವಂಥ ಶಕ್ತಿ ಸಿಗಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಪೀಸ್ ಅಂತ ಹೇಳ್ತೀನಿ. ಎಲ್ಲಕ್ಕಿಂತ ಪ್ರಮುಖವಾಗಿ ಆಸ್ ಎ ಕೊಲೀಗ್, ಅವರ ಜೊತೆ ಸಹೋದ್ಯೋಗಿಯಾಗಿ ತುಂಬ ಮಿಸ್ ಮಾಡ್ಕೋತೀನಿ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಸಾವಿರಾರು ಕಾರ್ಯಕ್ರಮಗಳನ್ನು ಒಟ್ಟಿಗೆ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಹೇಗೆ ಇದನ್ನು ನಿಭಾಯಿಸ್ತೀನಿ ಅನ್ನೋದು ಗೊತ್ತಿಲ್ಲ. ಸರ್, ಇನ್ನು ಅವರು ಈಗ ನಮ್ಮೊಂದಿಗಿಲ್ಲ, ಆದರೆ ಅನಾರೋಗ್ಯಕ್ಕೀಡಾದಾಗ ಅಥವಾ ಈ ರೀತಿ ಇದೆ, ಗಂಭೀರವಾಗಿದೆ ಪರಿಸ್ಥಿತಿ ಅನ್ನೋದು ತಮ್ಮ ಗಮನಕ್ಕೆ ಬಂದಿತ್ತಾ? ತಾವು ಬಂದು ಭೇಟಿ ಮಾಡಿದ್ರ? ಖಂಡಿತ ನನಗೆ ಗಮನಕ್ಕೆ ಬಂದಿತ್ತು, ಆರೋಗ್ಯ ಸಮಸ್ಯೆ ಇತ್ತು ಅಂತ. ಆದರೆ ಇಷ್ಟು ಉಲ್ಬಣಗೊಂಡಿರಲಿಲ್ಲ. ಲಾಸ್ಟ್ ಒಂದು 2 ತಿಂಗಳಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆ ಉಲ್ಬಣಗೊಂಡಿತ್ತು. ಅದಲ್ಲದೆ ಇದರಲ್ಲಿ ಸಾಮಾನ್ಯವಾಗಿ ಅವರ ಆರೋಗ್ಯವನ್ನು ಒಂದು ಹಂತದಲ್ಲಿ ಅದು ಸರಿಯಾಗಿ ಅಂದರೆ ದಿನನಿತ್ಯದ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಬಹುದಾದಂತಹ ಸಂದರ್ಭದಲ್ಲೇ ಇದ್ದರು ಅವರು. ಕಳೆದ 2 ತಿಂಗಳಿಂದ ಸ್ವಲ್ಪ ಆರೋಗ್ಯ ಜಾಸ್ತಿ ಸಮಸ್ಯೆ ಆಗಿತ್ತು. ಸರ್, ಇನ್ನು ತಾವು ಸಾಕಷ್ಟು ಶೋಗಳಲ್ಲಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ನಿರೂಪಣೆ ಮಾಡ್ತೀರಾ. ಸೊ ಆ ಒಂದು ಪರ್ಟಿಕ್ಯುಲರ್ ಅನುಭವದ ಬಗ್ಗೆ ಹೇಳೋದಾದ್ರೆ? ಮರೆಯಲಾರದಂತಹ ಅನುಭವ. ಒಂದೊಂದು ಕಾರ್ಯಕ್ರಮನೂ ಒಂದೊಂದು ಅನುಭವವನ್ನು ನೀಡ್ತು. ಆದರೆ ಎಲ್ಲ ಕಾರ್ಯಕ್ರಮಗಳನ್ನು ಒಟ್ಟು ವಿಶ್ಲೇಷಣೆಯನ್ನು ಮಾಡಿದಾಗ ಪ್ರತಿಯೊಂದು ಕಾರ್ಯಕ್ರಮವನ್ನು ನಮಗೆ ಆಯೋಜಕರು ಒಂದು ಜವಾಬ್ದಾರಿಯನ್ನು ಇಟ್ಟು ಕರೆದಾಗ ಅವರು ನಮ್ಮ ಮೇಲೆ ಇಟ್ಟಂತಹ ಭರವಸೆಗೆ ಯಾವುದೇ ಚ್ಯುತಿ ಬರಬಾರ್ದು. ಅವರು ನಮ್ಮನ್ನು ಕರೆಸಿದ್ದಕ್ಕೆ ನಿರಾಶೆಗೊಳ್ಳಬಾರ್ದು. ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಸಂದೇಶವನ್ನು ಏನು ಕೊಡಬೇಕು ಜನರಿಗಾಗ್ಬೋದು ಅಥವಾ ಬಂದಿರತಕ್ಕಂಥ ಸಭಿಕರಿಗೆ, ಆ ಒಂದು ಸಂದೇಶವನ್ನು ಸರಿಯಾಗಿ ತಲುಪಿ ಆಯೋಜಕರು ಮಾಡಿದಂತಹ ಕೆಲಸ ಸಮರ್ಪಕವಾಗಿ ಆಗಿ ಅವರ ಕೆಲಸ ಯಶಸ್ವಿ ಆಗಲಿ ಅನ್ನೋದೇ ಒಂದು ಏಕೈಕ ಗುರಿಯಾಗಿತ್ತು. ಪ್ರತಿಯೊಬ್ಬ ಆಯೋಜಕರು ನಾವು ಹೇಳ್ತಾ ಇದ್ದಿದ್ದು, ಇದು ನಿಮ್ಮ ಕಾರ್ಯಕ್ರಮ ಅಲ್ಲ ಸರ್, ಈ ಡಿಪಾರ್ಟ್ಮೆಂಟ್ ಕಾರ್ಯಕ್ರಮ ಅಲ್ಲ ಅಥವಾ ಈ ಕಂಪನಿಯ ಕಾರ್ಯಕ್ರಮ ಅಲ್ಲ, ಇದು ನಮ್ಮ ಕಾರ್ಯಕ್ರಮ. ನಮ್ಮ ಮನೆಯ ಕಾರ್ಯಕ್ರಮ ಯಾವ ರೀತಿ ಇರುತ್ತೆ ಅಷ್ಟು ಆಸ್ಥೆಯಿಂದ, ಅಷ್ಟು ಇಂಟ್ರೆಸ್ಟ್ ಇಂದ, ಅಷ್ಟು ಕಾನ್ಸಂಟ್ರೇಷನ್ ಇಂದ ನಾವು ಮಾಡ್ತೀವಿ ಅನ್ನೋ ಭರವಸೆ ಕೊಡ್ತಾ ಇದ್ರು. ಜೊತೆಗೆ ನಾವಿಬ್ಬರು ಬಂದ ತಕ್ಷಣ ಅವ್ರು ಹೇಳೋರು, ತಗೊಳ್ಳಿ ಇದಿದೆ, ನೀವೇನಾರ ಮಾಡ್ಕೊಳ್ಳಿ ಅನ್ನುವಂತಹ ಭರವಸೆ ನಮ್ಮ ಮೇಲಿತ್ತು. ಓಕೆ, ತಾವು ಈಗ ಒಬ್ಬರು ನಿರೂಪಕರಾಗಿ ಅಪರ್ಣಾ ಅವರು ಬರೀ ಕೇವಲ ನಿರೂಪಕಿಯಾಗಿ ಅಷ್ಟೇ ಅಲ್ಲ, ನಟಿಯಾಗಿ ಕೂಡ, ಹಾಗೇನೆ ಸಾಕಷ್ಟು ಧಾರಾವಾಹಿಗಳಿರ್ಬೋದು ಅಥವಾ ಸಿನಿಮಾಗಳಿರ್ಬೋದು ಅದರಲ್ಲಿ ಪಾತ್ರಗಳನ್ನು ನಿಭಾಯಿಸಿದಂಥವ್ರು, ಹಾಗೇನೆ ಸರ್ಕಾರಿ ಕಾರ್ಯಕ್ರಮಗಳಿರ್ಬೋದು, ಇತರ ಕಾರ್ಯಕ್ರಮಗಳಲ್ಲಿ ನಿರೂಪಕಿಯಾಗಿ, ಹಾಗೇನೆ ಆಕಾಶವಾಣಿಯಲ್ಲಿ. ಸೊ ಒಂದು ಕ್ಷೇತ್ರದಲ್ಲಿ ಹೆಸರು ಮಾಡುವುದೇ ದೊಡ್ಡ ಕೆಲಸ. ಆ ನಿಟ್ಟಿನಲ್ಲಿ ಈ ರೀತಿಯಾಗಿ 3 ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ಹೆಸರುವಾಸಿಯಾದಂಥವ್ರು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಯಾವ ಕ್ಷೇತ್ರ ನಿಮ್ಗೆ ಅನ್ಸೋ ಮಟ್ಟಿಗೆ, ಅಂದ್ರೆ ಎಲ್ಲದರಲ್ಲೂ ಕೂಡ ಅವ್ರ ಹೆಸರು ಮಾಡಿದವರು, ಬಟ್ ನಿಮ್ಗೆ ಯಾವ ಅಪರ್ಣಾ ನೋಡಿದ್ರೆ ತುಂಬಾ ಖುಷಿ ಅನಿಸ್ತಿದೆ ಸರ್? 3 ಖುಷಿ ಆಗ್ತಾ ಇತ್ತು. ಆದ್ರೆ ನನ್ನ ಕೊಲ್ಲಿಗೆ ನಿರೂಪಣೆ ಆದ್ರಿಂದ ನಮ್ಮ ಕ್ಷೇತ್ರದಲ್ಲೇ ಅತ್ಯಂತ ಹೆಚ್ಚು ಸಂತೋಷದಾಯಕವಾಗಿತ್ತು. ಯಾಕಂದ್ರೆ ನಾವು ಅವರ ರೆಗ್ಯುಲರ್ ಇಂಟರಾಕ್ಟ್ ಮಾಡ್ತಾ ಇದ್ವಿ. ಆದ್ರೆ ಅವರ ಈ ರೀತಿಯಾದಂತಹ ಒಂದು ಪ್ರತಿಭೆ, ಇನ್ನೂ ಎಷ್ಟೆಷ್ಟು ಪ್ರತಿಭೆ ಇತ್ತು, ಇನ್ನು ಸಣ್ಣ ವಯಸ್ಸು ಅವರಿಗೆ ಇನ್ನೂ ಯಾವ್ಯಾವ ಪ್ರತಿಭೆ ಇತ್ತು ಅವೆಲ್ಲವೂ ಇನ್ನೂ ಹೊರಬರೋದಕ್ಕೆ ಅವಕಾಶ ಭಗವಂತ ಮಾಡಿಕೊಡ್ಲಿಲ್ಲ ಅನ್ನೋದಷ್ಟೇ ಬೇಜಾರು. ನಿರೂಪಣಾ ಕ್ಷೇತ್ರದಲ್ಲಿ ಅವರು ಖಂಡಿತವಾಗ್ಲೂ ಮುಂಚೂಣಿಯಲ್ಲಿದ್ದರು. ಇವನ್ನ ಬೇರೆ ಟೆಲಿವಿಷನ್ ಇರ್ಬೋದು, ಟಿಎಲ್ ಇರ್ಬೋದು, ಎಲ್ಲಲ್ಲೂ ಆ ಒಂದು ರೀತಿ ಬದ್ಧತೆ, 100% ಕಮಿಟ್ಮೆಂಟ್ ಇತ್ತಲ್ಲ, ಅವರಲ್ಲಿ ನೀವು ನೋಡ್ಬೋದಿತ್ತು. ಸರಿನಾ, ಮೆಟ್ರೋದಲ್ಲಿ ಅವರ ಒಂದು ವಾಯ್ಸ್ ಕೇಳಿದ ತಕ್ಷಣ ಅಂದ್ರೆ ಇನ್ನೂ ಅವ್ರು ಎಲ್ಲೂ ಹೋಗಿಲ್ಲ ಅನ್ನುವಂಥ ಫೀಲ್ ಈಗಲ್ಲ, ಇನ್ನು ಮುಂದಿನ ಎಷ್ಟೋ ವರ್ಷಗಳು ಕಳೆದ್ರೂ ಕೂಡ ನೀಡುವಂಥದ್ದು. ಸೊ ಆ ಒಂದು ಮೆಟ್ರೋದಲ್ಲಿ ಅವರ ಒಂದು ಧ್ವನಿ ಬರೋದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಆ ಧ್ವನಿ ಇರುತ್ತೆ. ಮೆಟ್ರೋ ಆಯೋಜಕರಿಗೆ ಅಥವಾ ಮೆಟ್ರೋ ಸಿಬ್ಬಂದಿಯವರಿಗೆ ಕೇಳಬೇಕು ಆ ವಾಯ್ಸ್ ಅನ್ನ ಅವ್ರು ಎಷ್ಟು ಇಟ್ಕೊಂಡಿದ್ರೆ. ನಿರಂತರವಾಗಿ ಅದಿದ್ರೆ ಬೆಂಗಳೂರಿನಲ್ಲಿ ಮೆಟ್ರೋನಲ್ಲಿ ಸಂಚರಿಸುವಂತಹ ಎಲ್ರಿಗೂ ಸಹ ಅವರ ವಾಯ್ಸು ಮರೆಯೋಕ್ಕಾಗೋದಿಲ್ಲ. ಆದರೆ ಅವರು ನಮ್ಮ ಜೊತೆ ಇಲ್ಲ ಅನ್ನುವಂತಹ ದುಃಖದ ಸಂಗತಿ ಪ್ರತಿ ಕ್ಷಣವೂ ನಮ್ಮನ್ನೆಲ್ಲ ಕಾಡ್ತಾನೆ ಇರುತ್ತೆ. ಎಸ್ ಸರ್, ಫೈನಲ್ ಆಗಿ ಒಬ್ಬ ವ್ಯಕ್ತಿಯಾಗಿ ಹಾಗೇನೆ ಸಹವರ್ತಿಯಾಗಿ ನಿಮ್ಮ ಜೊತೆ ಕೆಲಸ ಮಾಡಿದಂಥವರಾಗಿ ಎಷ್ಟು ಮಿಸ್ ಮಾಡ್ಕೋತೀರಾ ಅಪರ್ಣಾ ಅವ್ರನ್ನ? ತುಂಬಾನೇ ಮಿಸ್ ಮಾಡ್ಕೋತೀನಿ. ಅಂದ್ರೆ ಅದು ಹೇಳಕ್ಕಾಗಲ್ಲ, ಮಾತುಗಳಲ್ಲಿ ಹೇಳಲಾರದಂತಹ ಒಂದು ಕಹಿ ಸತ್ಯ. ಅದು ತುಂಬಾನೇ ಮಿಸ್ ಮಾಡ್ಕೋತೀನಿ. ಪ್ರತಿ ಕ್ಷಣವೂ ನಾವು ನಿರೂಪಣಾ ಕ್ಷೇತ್ರದಲ್ಲಿ ನಿರೂಪಣೆ ಮಾಡಕ್ ಹೋದಾಗ ಪ್ರತಿ ಕ್ಷಣನೂ ಅವರು ನೆನಪಿಗೆ ಬರ್ತಾರೆ. ಸರ್, ಇನ್ನೊಂದು ನಿರೂಪಣೆ ಶಾಲೆಯನ್ನು ಅವರು ನಿರ್ಮಾಣ ಮಾಡಬೇಕಂತ ಇದ್ದವರು. ಸೊ ಆ ಒಂದು ದೊಡ್ಡ ಕನಸನ್ನು ಇಟ್ಕೊಂಡಂಥವ್ರು. ಸೊ ಅವರಿಗೆ ಆ ಒಂದು ಆ ನಿರೂಪಣೆಯಲ್ಲಿ ಅಷ್ಟೊಂದು ಛಾತಿ ಅವರು ಮೂಡಿಸಿದ್ರಿಂದ, ಆ ಒಂದು ಛಾಪು ಮೂಡಿಸಿದ್ರಿಂದ, ಸೊ ಮಾಡಬೇಕು ಅಂತ ಇದ್ದಂತಹ ಒಂದು ಕನಸು ಈಡೇರಲಿಲ್ಲ. ಸೊ ಆ ಪರ್ಟಿಕ್ಯುಲರ್
ವಿಷಯದ ಬಗ್ಗೆ ಏನು ಹೇಳ್ತೀರಾ ಸರ್? ಅದ್ರ ಬಗ್ಗೆ ಬಹುಶಃ ಇಲ್ಲಿ ಉಳಿದ ಎಲ್ಲ ನಿರೂಪಕರ ಜೊತೆಗೆ ಸೇರಿ ಏನು ಮಾಡ್ಬೋದು ಅಂತ ನಾವು ಚರ್ಚೆಯನ್ನು ಮಾಡ್ಬೋದು. ಆದರೆ ಅವರು ಇನ್ನೂ ಸಕ್ರಿಯರಾಗಿದ್ದ ಕಾರಣ ಇನ್ನೂ ಸ್ವಲ್ಪ ಟೈಮ್ ಇತ್ತು ಆ ಕೆಲಸ ಮಾಡೋಕ್ಕೆ. ಯಾಕೆಂದ್ರೆ ಈಗ ಅವರು ಕಾರ್ಯಕ್ಷೇತ್ರದಲ್ಲಿ ಸಾಕಷ್ಟು ಬ್ಯುಸಿ ಇದ್ರು. ಕಳೆದ 1-2 ತಿಂಗಳಿಂದ ಅವ್ರ ಆರೋಗ್ಯ ಸರಿ ಇರಲಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡಬೇಕು. ಆದರೆ ಅವರು ಖಂಡಿತವಾಗ್ಲೂ ಅವರ ಆರೋಗ್ಯ ಸಮಸ್ಯೆ ಇರಲಿಲ್ಲ ಅಂದರೆ, ಸ್ವಲ್ಪ ಮಟ್ಟದ ಸಮಸ್ಯೆ ಇದ್ರೂ ಸಹ ಖಂಡಿತವಾಗ್ಲೂ ಆ ಶಾಲೆನ ಮಾಡ್ತಾ ಇದ್ರು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ಖ್ಯಾತ ನಿರೂಪಕರಾದಂತಹ ಶಂಕರ್ ಅವರ ಮಾತು. ಏನು ಅಪರ್ಣಾ ಅವರನ್ನ ಬಹಳ ಹತ್ತಿರದಿಂದ ಬಲ್ಲವರವರು. ಯಾಕೆಂದ್ರೆ ಅವರ ಜೊತೆಗೆ ಸಾಕಷ್ಟು ಸರ್ಕಾರಿ ಕಾರ್ಯಕ್ರಮಗಳಿರ್ಬೋದು, ಇತರ ಕಾರ್ಯಕ್ರಮಗಳಿರ್ಬೋದು, ಒಟ್ಟಾಗಿ ನಿರೂಪಣೆಯನ್ನ ಮಾಡಿದಂಥವ್ರು. ಸೊ ಆ ನಿಟ್ಟಿನಲ್ಲಿ ಅವರ ಜೊತೆ ಕಳೆದಂತಹ ದಿನಗಳಿರಬಹುದು. ಹಾಗೇನೆ ಏನು ಅಪರ್ಣಾ ಅವರ ಯಾವ ರೀತಿಯಾದಂತಹ ಒಂದು ಅಂದ್ರೆ ಅವರ ಮಾತಿರಬಹುದು, ಅವರ ಕ್ಯಾರೆಕ್ಟರ್ ಇರ್ಬೋದು, ಯಾವ ರೀತಿಯಾಗಿ ಪ್ರತಿಫಲಿಸ್ತಿತ್ತು, ಅದು ಮುಂದಿನ ಏನು ಜನರೇಷನ್ಗೂ ಕೂಡ ಯಾವ ರೀತಿ ಸಹಾಯಕ ಆಗುತ್ತೆ ಅನ್ನುವಂಥದ್ದನ್ನು ಅವರು ಈಗ ಎಕ್ಸ್ಪ್ಲೇನ್ ಮಾಡಿದ್ದು.